ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಈ ರೀತಿ ಮಾಡಿದ್ರೆ ಅನೀಚನಿಗೂ ನಿಮ್ಗೂ ಏನು ಭೇದವಿರಲ್ಲ, ಪ್ಲೀಸ್ ಬಿಡಿ ನನ್ನ ಎಂದು ಕೇಳ್ತಿದ್ದವಳ ಮಾತಿಗೆ ವ್ಯಂಗ್ಯವಾಗಿ ನಗುತ್ತಾ, ನಂಗೆ ನಿಂದ ಸರ್ಟಿಫಿಕೇಟ್ ಬೇಕಿಲ್ಲ ಕಣೆ ಎಂದವನು ಇಷ್ಟು ಹೊತ್ತು ಮೆತ್ತಗೆ ಹೂವಂತೆ ಮುಟ್ಟುತ್ತಿದ್ದವನು ಮೃಗದಂತೆಯೇ ಚಿವುಟಲು ಒಂದು ಕ್ಷಣ ಆ ನೋವಿಗೆ ಎರಡು ಕಂಗಳಲ್ಲಿ ನೀರಾವರಿಸಿ ಅಮ್ಮ ಎನ್ನುವ ಪದವು ಬಂದು ಬಿಟ್ಟಿತು ಹುಡುಗಿ ಬಾಯಿಂದ. ಅವಳ ನರಳಾಟ ನೋಡಿ ಮತ್ತದೇ ನಗು ಮುಂದುವರಿಸುತ್ತಾ, ವಿರಾಜ್ಗೆ ಸೋತು ಅಭ್ಯಾಸ ಇಲ್ಲ ಬೇಬ್, ಮಲ್ಗಿರೋ ಹಾವನ್ನ ಕೆಣಕಿದ್ರೆ ಕಚ್ಚದೆ ಬಿಡುತ್ತಾ ಹೇಳು, ಈಗಾಯ್ತು ನೋಡು, ಈಕ್ವಲ್ ಎಂದವ ಅವಳ ಕೈಗಳನ್ನ ಬಿಟ್ಟು ನಗುವಾಗ ನೋವು ತಡೆಯಲಾಗದೆ ಅವನ ಕೈಯಿಂದ ತನ್ನ ನಡು ಬಿಡಿಸಿಕೊಂಡು ಅವನನ್ನ ಹಿಂದಕ್ಕೆ ದೂಡಿದಳು ಐಸಿರಿ. ಹಿಂದೆ ಹೋದವ ಕತ್ತು ಸೊಟ್ಟ ಮಾಡಿಕೊಂಡು ಅವಳ ನಡುವಿನತ್ತ ನೋಡಿದ. ಅವನ ಮುಂದೆ ಏನಾಗಿದೆ ಎಂದು ನೋಡಿಕೊಳ್ಳಲು ಸಹ ಮುಜುಗರ ತೋರುತ್ತಾ ಸೆರಗಿನಲ್ಲಿ ಸೊಂಟ ಮುಚ್ಚಿಕೊಂಡು ನಿಲ್ಲುತ್ತಿದ್ದವಳನ್ನ ಕಂಡು ಗೆದ್ದೆ ಎನ್ನುವಂತೆ ತನ್ನ ಕುರ್ಚಿ ಬಳಿ ಹೋಗಿ ಕುಳಿತ. ಅವನ ಹುಚ್ಚಾಟಕ್ಕೆ ಕೋಪ ಹತ್ತಿತ್ತು ಹುಡುಗಿಗೆ. ಕಣ್ಣು ಕೆಂಪಾಗಿಸಿಕೊಂಡು, ನೀನೇನೋ ದೊಡ್ಡ ಸಾಚ ಅಂತ ನಿಂಗೆ ಬೈದೆ ಅಂತ ರಾತ್ರಿ ಪೂರ್ತಿ ಪಶ್ಚಾತ್ತಾಪ ಪಟ್ಟೆ, ಆದ್ರೆ ನೀನು ಆ ಪಶ್ಚಾತ್ತಾಪ ಪಡುವ ಹಾಗೆ ನಡ್ಕೊಂಡೆ. ನಿನ್ ಯೋಗ್ಯತೆಗೆ ಬರೀ ಮಾತಲ್ಲಿ ಬೈದದ್ದು ತಪ್ಪಾಯ್ತು ಅನ್ಸುತ್ತೆ, ಕೆನ್ನೆಗೆ ನಾಲ್ಕು ಬಾರಿಸ್ಬೇಕಿತ್ತು ಎಂದಳು. ಅವ ಚಿವುಟಿದ ಕಾರಣ ನೋವು ತಾಳಲಾರದೆ ಕೊಂಚ ಧ್ವನಿ ಏರಿಸಿಬಿಟ್ಟಿತ್ತು ಹುಡುಗಿ. ನಾಲ್ಗೆ ಉದ್ದ ಮಾಡಿದ್ರೆ ಅದನ್ನ ಕೂಡ ಈಕ್ವಲ್ ಮಾಡೋಕೆ ನಾನು ನನ್ನ ಬರ್ಸೆ ತೆಗಿಬೇಕಾಗತ್ತೆ, ಹುಷಾರ್ ಎಂದವನು ಟೇಬಲ್ ಮೇಲಿದ್ದ ಶೋಪೀಸ್ ಒಂದನ್ನ ಕೈಯಲ್ಲಿಡಿದುಕೊಂಡು ತಿರುಗಿಸುತ್ತಾ, ನೋಡು ಡಾರ್ಲಿಂಗ್, ನನಗೆ ಯಾರ ಅಸಲು ಇಟ್ಕೊಂಡು ಅಭ್ಯಾಸ ಇಲ್ಲ. ನೀವ್ ಅಂದ್ರೂ ನನ್ಗೆ ಅನ್ಸುತ್ತೆ, ಆಗ ಅಂತ ವಾಪಸ್ ಕೊಡ್ತೀನಿ. ನನ್ನ ವಿಚಾರಕ್ಕೆ ಈಗ ಮುಕ್ತಾಯ ಹಾಡಿದ್ದಾಯ್ತು, ಮುಂದೆ ಕೆಲಸ ಬಗ್ಗೆ ಮಾತಾಡೋಣವಾ ಎಂದವನ ಗೆಲುವಿನ ಮಾತು ಅವಳಿಗಿಡಿಸಲಿಲ್ಲ. ಗಂಜಿ ಕುಡಿದ್ರೂ ತಮ್ಮ ಸ್ವಾಭಿಮಾನ ಬಿಟ್ಟು ಕೊಡದ ಸ್ವಭಾವ ಅವಳದು. ನಿಮ್ ಹಾಗೆ ನಂಗೂ ಅಷ್ಟೇ ಸರ್. ಆ ಪದವನ್ನ ಜೊತೆಗೆ ಬೆರೆಸಿ ಮದವೇರಿದ ಮೃಗದ ಹಾಗೆ ಮಾತಾಡೋರನ್ನ ಕಂಡ್ರೆ ಆಗೋದಿಲ್ಲ. ಅಂಥವ್ರು ಅಂದ್ರೂ ನಂಗೆ ಅಹಂ ಅನ್ಸುತ್ತೆ. ಅಂಥವ್ರಿಂದ ಅಹಂಕಾರವನ್ನಷ್ಟೇ ನಿರೀಕ್ಷೆ ಮಾಡಬಹುದು ಅಂತ ಗೊತ್ತಿಲ್ಲದ ಮುಗ್ಧೆ ಅಲ್ಲ ನಾನು ಎಂದಳು. ಆವೇಶದಿಂದ ಕಿರುಚಾಡಿ ಅರಚಾಡಿ ಜಗಳ ಮಾಡ್ಕೊಳ್ಳೋ ಸ್ವಭಾವದವಳಲ್ಲ ಅವಳು. ಆದ್ರೆ ತಿದ್ದಿ ಬುದ್ಧಿ ಹೇಳುವ ಮಟ್ಟಕ್ಕೆ ಬೆಳೆಸಿದ್ದಾರೆ ರಮಣಕಾಂತ್. ಏನೇ ನನ್ನ ಸ್ಟೈಲ್ನಲ್ಲೇ ನನಗೆ ಪಾಠ ಮಾಡ್ತಿದ್ಯಾ? ನೀನ್ ಇಲ್ಲಿ ನಾನು ಹೇಳೋ ಕೆಲಸ ಮಾಡೋ ಕೆಲಸಗಾರಳು ಅಷ್ಟೇ, ಜಸ್ಟ್ ಕೆಲ್ಸದವಳು ಎಂದ ಕುರ್ಚಿಯಿಂದ ಮೇಲೆದ್ದು ಆ ಶೋ ಪೀಸ್ನ ಬಿಸಾಡಿ. ಜಸ್ಟ್ ಕೆಲ್ಸದವಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್, ನಾವೆಲ್ಲ ಕೆಲಸ ಬಿಟ್ರೆ ನಿಮ್ ಕಂಪ್ನಿ ಮುಚ್ಕೊಂಡು ಹೋಗುತ್ತೆ ಎಂದಳು. ಆ ಮಾತಲ್ಲಿ ಪ್ರಶಾಂತತೆ ಅವನನ್ನ ಇನ್ನಷ್ಟು ಕೆರಳಿಸಿತು. ನನ್ನ ಕಂಪ್ನಿಯನ್ನ ಮುಚ್ಕೊಂಡು ಹೋಗುತ್ತೆ ಅಂತೀಯನೆ, ಯಾಕೆ ಮೈ ಮೇಲಿರೋ ಸೀರೆ ಇಷ್ಟ ಅಲ್ವಾ? ಕಿರಾತಕನಂತೆಯೇ ನುಡಿದು ಮಾದಕ ನಗು ನೀಡುತ್ತಾ ಅವಳಲ್ಲಿ ಅಂಜಿಕೆ ಹುಟ್ಟಿಸುವ ಹಾಗೆ ಹುಬ್ಬು ಹಾರಿಸಿ ಕೇಳಿದ. ಅವಳಿಗೆ ಮತ್ತಷ್ಟು ವಾದ ಮಾಡಿ ನಿಲ್ಲೋದು ಸರಿ ಅನಿಸಲಿಲ್ಲ. ಒಂದ್ ಹೆಣ್ಣಿನ ಸೀರೆ ಕಳಚುವ ಬಗ್ಗೆ ಮಾತಾಡುವಷ್ಟು ಮರ್ಯಾದಾ ಪುರುಷೋತ್ತಮರು ನೀವು ಅಂತ ಗೊತ್ತಿರ್ಲಿಲ್ಲ ಸರ್. ಇದ್ರಲ್ಲೇ ಗೊತ್ತಾಗುತ್ತೆ ತಾವೆಷ್ಟು ಹೆಣ್ಣಿಗೆ ಗೌರವ ಕೊಡ್ತೀರಾ ಎಂದು. ಇದೇ ಜಾಗದಲ್ಲಿ ನಿಮ್ಮ ಅಕ್ಕ ತಂಗಿ ಯಾರಾದ್ರೂ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಸರ್? ಅವ್ರ ಸರ್ಗೂ ಕೂಡ ಎಂದು ಆಕೆ ಹೇಳೋ ಮುನ್ನವೇ, ಡಾರ್ಲಿಂಗ್, ನಿಂಗ್ ಅನ್ಸುತ್ತಾ ಅವರೆಲ್ಲ ಇದ್ದಾರೆ ನನ್ನ ಪಾಲ್ಗೆ ಅಂತ ಎಂದು ಮತ್ತದೇ ನಗು ಚೆಲ್ಲಿ ಕೇಳಿದ. ಅದೇ ಅನ್ಕೊಂಡೆ, ಅಕ್ಕ ತಂಗಿಯರ ನಡುವೆ ಬೆಳೆದವರಾಗಿರೋದಿಲ್ಲ ನೀವು ಅಂತ. ಹಾಗೆ ಆಯ್ತು. ಆದ್ರೆ ಏನಂತೆ, ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿರ್ಬೇಕಲ್ವಾ, ಮೇಲಿಂದ ಉದುರಿರಲು ಸಾಧ್ಯವೇ ಇಲ್ಲ ಎಂದವಳನ್ನು ಮತ್ತೆ ಗಟ್ಟಿಯಾಗಿಡಿದು ಅಲ್ಲೇ ಗೋಡೆಗೆ ಒರಗಿಸಿದವ. ಹೌದೇ, ನಾನು ಮೇಲಿಂದ ಉದುರಿರೋನೆ, ಏನಿವಾಗ ಇನ್ನೊಂದು ಮಾತು ಹೊರಗಡೆ ಬಂದ್ರು ನಿನ್ ಕತೆ ಎಲ್ಲ ಕ್ಲೋಸ್ ಮಾಡ್ತೀನಿ ಎಂದವನ ದೂರ ತಳ್ಳಿ, ನಾನ್ ಯಾಕೆ ಮಾತಾಡ್ತಾ ಇಲ್ಲೇ ಸಮಯ ಹಾಳು ಮಾಡ್ಲಿ? ನಿಮ್ಮಂತ ಮರ್ಯಾದಾ ಪುರುಷೋತ್ತಮರ ಜೊತೆಗೆ ನನ್ನ ಮರ್ಯಾದೆ ಕಳ್ಕೊಳ್ಳೋಕೆ ಇಷ್ಟವಿಲ್ಲ. ದುಷ್ಟರ್ ಕಂಡ್ರೆ ದೂರ ಇರುವಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ ಎಂದು ಆಕೆ ಹೋಗಬೇಕು ಅವಳ ಸೆರಗು ಹಿಡಿದ. ಒಂದು ಕ್ಷಣ ಅವಳಿಗೆ ಗಾಬರಿ ಆಯಿತು, ಕೋಪವೂ ಬಂತು. ಈ ಬಾರಿ ಅವನಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಗುವ ಮುನ್ನ ಹೆಚ್ಚೆತ್ತು ಗ್ರಹಚಾರ ಬಿಡಿಸಿ ಹೋಗ್ಬೇಕೆಂದು ನಿರ್ಧರಿಸಿ ಹಿಂದೆ ತಿರುಗಿ ನೋಡಿದ್ಲು. ಎಲ್ಗೆ ಡಾರ್ಲಿಂಗ್,
ಮತ್ತದೇ ನಗು ಮುಂದುವರಿಸುತ್ತಾ ಕೇಳಿದವನ ಕೈಯಿಂದ ಸೆರಗು ಬಿಡಿಸ್ಕೊಂಡು, ಇಷ್ಟೆಲ್ಲ ಆದ್ಮೇಲೆ ನಿನ್ನಂತ ಮರ್ಯಾದಾ ಪುರುಷೋತ್ತಮ ಇರೋ ಜಾಗದಲ್ಲಿದ್ದು ಕೆಲಸ ಮಾಡೋಕೆ ನಾನೇನು ಅಶೋಕವನದ ಸೀತಾ ಅನ್ಕೊಂಡ್ರ ಸರ್? ನಿಮ್ಮಂತವ್ರ ನೆರಳು ನಮ್ಮಂತ ಪವಿತ್ರವಾದ ದೇಹ ಸೋಕುವುದು ನಮ್ಗೆ ಹಿಡ್ಸಲ್ಲ, ಅದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಎಂದು ಮತ್ತೆ ಹೊರಡಬೇಕು. ಡಾರ್ಲಿಂಗ್, ಫಾರ್ ಯುವರ್ ಕೈಂಡ್ ಇನ್ಫೋ, ನಾನ್ ಮರ್ಯಾದಾ ಪುರುಷೋತ್ತಮ ರಾಮ ಅಲ್ಲ, ಅಧಿಪತಿ, ಲಂಕಾಧಿಪತಿ ರಾವಣ. ಮತ್ತೆ ಇದು ಅಶೋಕವನವೂ ಅಲ್ಲ, ತಾವು ಸೀತಾಮಾತೆಯೂ ಅಲ್ಲ. ಪರಕಾಯ ಪ್ರವೇಶ ಮಾಡೋದ್ ಬಿಟ್ಟು, ಪಾಠ ಒಪ್ಸೋದ್ ಬಿಟ್ಟು ಕೆಲ್ಸದ ಕಡೆ ಗಮನ ಕೊಡು. ತಾವಾಗ್ಲೇ ಸಹಿ ಹಾಕಿದ್ದು ಬಾಂಡ್ ಪೇಪರ್ ಮೇಲೆ, ಬಜ್ಜಿ ಬೋಂಡ ಕಟ್ಟೋಕ್ ಫ್ರೀಯಾಗಿ ಕೊಟ್ಟು ಬರೋ ವೇಸ್ಟ್ ಪೇಪರ್ ಮೇಲಲ್ಲ. ತಾವಿಲ್ಲಿ ನಂಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಲೇಬೇಕು, ಅದೇ ಆ ಪೇಪರ್ ಮುಖ್ಯ ಉದ್ದೇಶ. ತಾವಿಲ್ಲಿ ಅಸಿಸ್ಟೆಂಟ್ ಫ್ಯಾಷನ್ ಡಿಸೈನರ್ ಆಗಿ ನೇಮಕರಾಗಿದ್ದೀರಾ. 6 ತಿಂಗಳುಗಳ ಕಾಲ ಕೆಲಸ ಮಾಡ್ಲೇಬೇಕು. ಇಲ್ಲ ಅಂದ್ರೆ 6 ತಿಂಗಳಿನ ಸಂಬಳ ಅಂದ್ರೆ 3,60,000 ನನ್ನ ಟೇಬಲ್ ಮೇಲೆ ಮುಂದಿಟ್ಟು ಕಳಿಸ್ಕೊಳ್ಬೇಕು ಎಂದ. 3,60,000ನ ಎನ್ನುವಂತೆ ಬಾಯಿ ತೆರೆದು ಗಾಬರಿಯಿಂದ ನೋಡಲು ಶುರು ಮಾಡಿದ್ಲು. ರೂಪಾಯಿಗಳನ್ನ ಲೆಕ್ಕ ಹಾಕೋ ಹುಡುಗಿಗೆ ಲಕ್ಷಗಟ್ಲೆ ದುಡ್ಡು ಕಟ್ಟೋಕೆ ಸಾಧ್ಯವಾ? ಹಾಗೆ ಅವಳು ಸನಿಹಕ್ಕೆ ಬಂದವನು, ಹೌದು ಡಾರ್ಲಿಂಗ್, ಜಸ್ಟ್ 3,60,000 ಅಷ್ಟೇ. ಕೊಡೋಕೆ ಕಷ್ಟವಾದ್ರೆ ಎನ್ನುತ್ತಾ ಅವಳ ಮೊಗದ ಬಳಿ ಬಾಗಿ, ಲಂಕಾಧಿಪತಿನ ಸಹಿಸ್ಕೊಂಡು ಕೆಲಸ ಮಾಡು, ಜಾಸ್ತಿ ಏನಿಲ್ಲ, ಆಗಾಗ ಸ್ವೀಟ್ ಟಾರ್ಚರ್ ಸಿಗುತ್ತೆ, ಮೊದಲು ಕಷ್ಟ ಅನ್ಸತ್ತೆ, ಆಮೇಲೆ ಎಂದು ಆತ ಹೇಳೋ ಮುನ್ನವೇ ಅವನಿಂದ ಕೊಂಚ ದೂರ ನಡೆದವಳು, ನಾನೇನು ಗೊತ್ತಿಲ್ಲದೆ ತಪ್ಪು ಮಾಡಿದೆ, ಆದ್ರೆ ನೀನು, ನಿನ್ನ ಹತ್ರ ಇನ್ನೇನ್ ಮಾತು, ಕೆಸಿನ ಮೇಲೆ ಕಲ್ಲೆಸಿದ್ರೆ ಅದು ಸಿಡಿಯುವುದು ನಮ್ಮ ಮೇಲೆ ಎಂದು ಇನ್ನೇನು ಆಕೆ ಹೋಗ್ಬೇಕು ಮೊಗದಂತೆ ಅವಳ ತೋಳು ಬಡಿಸಿ ಅವನ ಪ್ರತಿಯೊಂದು ಹಿಡಿತವೂ ಅವಳ ಕಣ್ಣಲ್ಲಿ ನೀರು ತರಿಸುವಂತೆ ಮಾಡಿದ್ದ. ಏನೇ, ನನ್ನ ಕೆಸರು ಅನ್ನುವಷ್ಟು ಪೊಗ್ರ? ನನ್ ಮನ್ಸು ಮಾಡಿದ್ರೆ ಕೆಸರು ಏನ್ ಮಾಡುತ್ತೆ ಅಂತ ಮಾಡಿ ತೋರಿಸ್ಬೇಕಾ? ನೋಡೋ ಆಸೆನಾ ಎಂದವನು ಮತ್ತಷ್ಟು ಬಿಗಿ ಮಾಡಿದ ಹಿಡಿತವನ್ನ. ಅವಳಿಗಂತೂ ಯಾಕಾದ್ರೂ ಇವನ್ ಕೋಟೆಗೆ ಬಂದ್ ಸಿಕ್ಬಿದ್ನೋ ಅನ್ಸಿತ್ತು ನಿಜ, ಹಾಗೆ ಸಿಟ್ಟು ಹತ್ತಿದ್ದು ನಿಜ. ಆದ್ರೆ ಅಂದರಾಗಿದ್ದಾಳಲ್ಲ. ಇಬ್ಬರ ನೋಟವು ಬೆರೆತವು. ಅವಳ ಕಣ್ಣುಗಳಲ್ಲಿ ನೀರಾವರಿಸುತ್ತಿದ್ದಂತೆ ಅವನ ಕಣ್ಣಲ್ಲಿದ್ದ ಕೋಪ ಕಡಿಮೆಯಾಗಿತ್ತೋ ಏನೋ. ಕೈ ಬಿಟ್ಟು ದೂರ ಹೋದವನು ಟೇಬಲ್ ಮೇಲಿದ್ದ ಫೋನ್ ಬಳಸಿ, ಮಧು, ಕಮ್ ಹಿಯರ್ ಎಂದು ಕರೆ ಕಟ್ ಮಾಡಿದ. ಅವನನ್ನ ನೋಡ್ತಾ ದಿಕ್ಕು ತೋಚದ ಸ್ಥಿತಿಯಲ್ಲಿ ಅಲ್ಲೇ ನಿಂತಳು ಸಿರಿ. ಸಿಂಹಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಜೀವಿ, ಎಂಟೆಕ್ ಅಂತ ಕುಂದ್ಕೊಂಡ್ ಬಂದೆ, ಆದ್ರೆ ಯಾಕೋ ಒಂಥರ ಹೆದರಿಕೆ ಆಗ್ತಿದ್ದ ಕಣೆ. ನಮ್ಮ ಅಣ್ಣನ ಕಾಲೇಜ್ ಅಂತ ಅನ್ನಿಸ್ತಾನೆ ಇಲ್ಲ ಎಂದು ಮೊದಲ ದಿನದ ಕಾಲೇಜಿನ ಭಯದಲ್ಲಿ ಬರ್ತಿದ್ದಾಳೆ ಪರಿ. ಪರಿ, ಇದೇನೋಕೆ ಭಯ? PU ಕಾಲೇಜ್ ಮುಗಿಸಿದೀವಿ, ಇಂಜಿನಿಯರಿಂಗ್ ಮುಗಿಸಿದೀವಿ, ಈಗ ಯಾಕೆ ಹೇಳು ಭಯ ಎಂದು ಅವಳ ಜೊತೆಯಲ್ಲೇ ಬರ್ತಿದ್ದಾಳೆ ಅವಳ ಗೆಳತಿ ಜೀವಿತ. ಅದು ನಿಜಾನೇ, ಆದ್ರೆ ಏನೋ ಗ್ಯಾಪ್ ಆದ್ಮೇಲೆ ಕಾಲೇಜಿಗೆ ಬರ್ತಿದ್ದೀನಿ ಅಂತ ಒಂಥರ ಫೀಲ್ ಆಗ್ತಿದೆ ಎಂದವಳು ಎಂಟೆಕ್ A ಸೆಕ್ಷನ್ಗೆ ಬಂದ್ರು. ಕ್ಲಾಸ್ ಪೂರ್ತಿಯಾಗಿದೆ. ಎಲ್ರೂ ಅದಾಗ್ಲೇ ಬಂದು ಮಾತುಕತೆ ಶುರು ಮಾಡಿದ್ದಾರೆ. ತಮ್ಮ ಹಿಂದಿನ ಕತೆ, ಮುಂದಿನ ಗೊತ್ತು ಗುರಿಗಳ ಬಗ್ಗೆ ಮಾತಾಡಲು ಆರಂಭಿಸಿದ್ದಾರೆ. ಜೀವಿತ ಹಾಗೂ ಪರಿ ಕೂಡ ಮುಂದೆ ಬಿಟ್ಟಿದ್ದ ಸೀಟುಗಳನ್ನೇ ಅಲಂಕರಿಸಿದರು. ಅಷ್ಟರಲ್ಲಿ ಅವಳನ್ನ ವರುಣ್ ಉಪನ್ಯಾಸಕನಾಗಿ ಬಂದನು. ಎಲ್ಲರಿಗೂ ಅವರು ಪರಿ ಅಣ್ಣನೆಂದು ತಿಳಿದಿಲ್ಲ. ಕೇವಲ ಜೀವಿತ ಹಾಗೂ ಪರಿಗೆ ಮಾತ್ರ ಗೊತ್ತಿರುವ ವಿಚಾರವದು. ತುಂಬಾ ಯಂಗ್ ಲೆಕ್ಚರರ್ ಎಂದೇ ಫೇಮಸ್ ಆಗಿರುವ ವರುಣ್ ಮೇಲೆ ಹುಡುಗಿರ್ ಕಣ್ಣು ಹಾರದಿರದು. ಸದಾ ಅವನ ಮುಖದಲ್ಲಿ ಕಾಣುವ ನಗುವಿಗೆ ಫಿದಾ ಆಗುವಷ್ಟು ಚಂದದ ನಗು ಅವನದು. ಹಾಯ್ ಫ್ಯೂಚರ್ ಟಕ್ಕೀಸ್ ಎಂದು ಒಳಗಡೆ ಬಂದವನಿಗೆ ಹಲೋ ಸರ್ ಎಂದರು ಎಲ್ರು. ಆತ ಮ್ಯಾಥ್ಸ್ ಉಪನ್ಯಾಸಕ ಎನ್ನುವುದು ಬಿಟ್ರೆ ಮತ್ತೇನೂ ಬೇಸರವಿಲ್ಲ ಯಾರಿಗೂ. ಹುಡುಗಿಯರಿಗೆ ಆತ ಅಚ್ಚುಮೆಚ್ಚಿನ ಉಪನ್ಯಾಸಕನೇ. ಅಷ್ಟು ಫ್ರೆಂಡ್ಲಿ ಇರ್ತಾನೆ. ಮೊದಲಿಗೆ ಅವನ ಪರಿಚಯ ಮುಗಿಸಿ ನಂತರ ಎಲ್ಲರ ಕಿರು ಪರಿಚಯ ಮುಗಿಸಿದ. ಪರಿ ಕೂಡ ಅಣ್ಣನೆಂದು ಭಾವಿಸದೆ ವಿದ್ಯಾರ್ಥಿಯ ಹಾಗೆ ಉತ್ತರಿಸಿದ್ದಳು. ಎಲ್ಲರ ಜೊತೆಗೆ ಮಾತಾಡುವಾಗ ಒಂದ್ ಗ್ಯಾಂಗ್ ಬಂತು. 4-6 ಹುಡುಗರಿದ್ದರು. ಅವರನ್ನ ನೋಡಿ, ಯಾಕ್ರಪ್ಪ ಲೇಟು, ಬಸ್ ಲೇಟು, ಗಾಡಿ ಕೆಟ್ಟೋಯ್ತು ಅನ್ನೋ ಸುಳ್ಳು ಬಿಟ್ಟು ಹೊಸತೇನಾದ್ರೂ ಹೇಳಿ ಎಂದು ಕೇಳಿದ ವರುಣ್. ಪ್ರತಿಯೊಬ್ಬ ಸ್ಟೂಡೆಂಟ್ ಕೊಡುವ ಸಹಜ ಸುಳ್ಳು ಅವನಿಗೆ ಗೊತ್ತಾಗದೇ ಇರುತ್ತಾ? ಆಗ ಒಬ್ಬ, ಸರ್, ಅಮ್ಮ ಟಿಫನ್ ಬಾಕ್ಸ್ ಕೊಡೋದು ಲೇಟ್ ಮಾಡ್ಬಿಟ್ರು ಸರ್. ಮೊದಲನೇ ದಿನ MTech ಕ್ಲಾಸ್ನಲ್ಲಿ ಅಮ್ಮನ ಕೈ ಅಡುಗೆನೆ ತಿನ್ಬೇಕು ಅನ್ನೋ ಆಸೆಗೆ ತಣ್ಣೀರಾಗಬಾರ್ದು ಅಂತ ಕಾದು ತಂದೆ ಸರ್ ಎಂದ. ಅವನ್ ಸುಳ್ಳಿಗೆ ವರುಣ್, ಸದ್ಯ ತಿಂದ್ಯಾ ರಾಜ ಎಂದು ನಕ್ಕನು. ಮತ್ತೊಬ್ಬ, ID ಕಾರ್ಡ್ ಮರ್ತ್ಬಿಟ್ಟಿದ್ದೆ ಅಂತ ಮತ್ತೆ PG ಓಡೋಗಿ ತರೋಕೆ ಲೇಟ್ ಆಯ್ತು ಸರ್ ಎಂದ. ತಮಗೆ ಕಾಲೇಜಿಗೆ ಬರೋ ನೆನಪಿದ್ದಿದ್ರೆ ಮೊದಲು ID ಕಾರ್ಡ್ ನೆನಪಾಗೋದು ಅಲ್ವಾ ಸರ್ ಎಂದನು ವರುಣ್. ಹೀಗೆ ಎಲ್ರು ಏನೇನೋ ಹೇಳುವಾಗ ಮತ್ತೆ ನೀವು ಸರ್ ಎಂದು ವಿದ್ಯುತ್ ಬಳಿ ಕೇಳುತ್ತಾನೆ ವರುಣ್. ತಾಯಿ ಇಲ್ಲ ತಬ್ಲಿ ನಾವು, ಅಪ್ಪನಿಗೊಂದು ಕಾಲಿಲ್ಲ ಸರ್
ಆಕ್ಸಿಡೆಂಟ್ನಲ್ಲಿ ಕಾಲ್ ಕಳ್ಕೊಂಡಿದ್ದಾರೆ. ಇನ್ನು ಅಕ್ಕ ಅವಳು ನಮಗಾಗಿ ಹಗಲು ರಾತ್ರಿ ದುಡಿತಿದ್ದಾಳೆ. ಕೆಲಸ ಇದೆ ಅಂತ ಅವಳು ಬೇಗ ಹೋಗ್ಬೇಕಾಯ್ತು. ಅದಕ್ಕೆ ಅವಳು ಅಡುಗೆ ರೆಡಿ ಮಾಡೋಕ್ಕಾಗಲಿಲ್ಲ. ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ಅಪ್ಪನಿಗೆ ಬಡಿಸಿ ಅಪ್ಪನಿಗೆ ಮೆಡಿಸಿನ್ಸ್ ಕೊಟ್ಟು ಅಕ್ಕನ ಆಫೀಸಿಗೆ ಹೋಗಿ ಅವಳಿಗೂ ಬಾಕ್ಸ್ ಕೊಟ್ಟು ಬಸ್ ಮಿಸ್ ಮಾಡಿಕೊಂಡು ಬರೋದಕ್ಕೆ ಲೇಟ್ ಆಯಿತು ಸರ್ ಎಂದ. ಆ ಮಾತುಗಳು ಕೇಳಿ ಇಡೀ ಕ್ಲಾಸ್ ಮೌನ ತಾಳಿತು. ಹೇಳುವಾಗ ಅವನ ಕಣ್ಣು ತುಂಬಿದೆ, ಮಾತಲ್ಲಿ ದುಃಖ, ಮುಖದಲ್ಲಿ ನೋವು. ಅವನ ಮಾತು ಕೇಳಿ ವರುಣ್, ಅಬ್ಬಾ ಏನಪ್ಪ ಇಷ್ಟು ದೊಡ್ಡ ಸುಳ್ಳು ಹೇಳ್ತಿದ್ಯಾ ಎಂದು ನಕ್ಕಾಗ, ಇವರೆಲ್ಲ ಹೇಳಿದ್ದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಸರ್, ಬಟ್ ನಾನು ಹೇಳಿದ್ದು ಮಾತ್ರ ಸತ್ಯ. ನಾಳೆಯಿಂದ ಲೇಟ್ ಮಾಡೋದಿಲ್ಲ ಸರ್, ಸಾರಿ ಎಂದ. ಅವನ ಗಾಂಭೀರ್ಯದ ಮುಖ ನೋಡಿ ಸತ್ಯವೇ ಎಂದರಿತು. ಓ ಸಾರಿ, ಪ್ಲೀಸ್ ಕಮ್ ಎಂದು ಒಳಗಡೆ ಸೇರಿಸಿದ ವರುಣ್. ಅವನ ಮಾತುಗಳು ಪಲ್ಲಿಗೆ ಹಿಡಿಸಿತೋ ಏನೋ. ಅವನನ್ನೇ ನೋಡ್ತಾ ಸಣ್ಣ ಮುಗುಳು ನಗೆ ನೀಡಿದಳು. ತಾಳ್ಮೆಯಿಂದ ನಡೆದು ಬಂದವನು ಪರಿ ಕೂತಿದ್ದ ಎಡಕ್ಕೆ ಕುಳಿತ. ಅವನನ್ನೇ ನೋಡ್ತಾ, ಅಪ್ಪ ಅಕ್ಕನನ್ನ ಎಷ್ಟು ಕೇರ್ ಮಾಡ್ತಾನೆ ಇವನು, ಗ್ರೇಟ್ ಎಂದುಕೊಂಡಳು. ಮಿಸ್ಟರ್ ಸಿನ್ಸಿಯರ್, ನಿಮ್ಮ ಹೆಸರು ಎಂದು ವರುಣ್ ಕೇಳುವಾಗ ವಿದ್ಯುತ್ ಎಂದ. ಅವನ ಹೆಸರು ಕೇಳಿ ವಿದ್ಯುತ್, ವಾವ್ ಎಂತ ಹೆಸರು, ಸೂಪರ್ ಎಂದುಕೊಂಡಳು ಪರಿ. ಮಾಧುರ್ಯ ವಿರಾಜ್ನ 250 ಟೀಮ್ಗಳ ಹೆಡ್ ಪೈಕಿ ಈಕೆ ಕೂಡ ಒಬ್ಳು. ನೋಡಲು ಸುಂದರವಾಗಿರ್ತಾಳೆ. ಒಬ್ಬಿನ ದೇಹವಲ್ಲವಾದರೂ ಮೈ ತುಂಬ ಕೊಪ್ಪಿರುವ ಹಾಗಿರುತ್ತೆ ಅವಳ ಹಾವಭಾವ. ವಿರಾಜ್ ಮೇಲೆ 2 ವರ್ಷದಿಂದ ಕಣ್ಣಿದೆ ಅವಳಿಗೆ. ಅವನಂತೂ ಅವಳನ್ನ ಕೆಲಸಕ್ಕೆ ಬೇಕಾದಾಗ ಕರೆದು ಕೆಲಸ ಹೇಳಿ ದೂರ ಇಡ್ತಾನೆ. ಹಾಯ್ ಪ್ರಿನ್ಸ್ ಎಂದು ಒಳಗಡೆ ಬಂದವಳ ಉಡುಗೆ ನೋಡಿ ಸಿರಿಗೆ ಮುಜುಗರವಾಗಿತ್ತು. ಹಾಕಿದ್ದ ಟಾಪ್ ಸೊಳ್ಳೆ ಪದರದ ಸೊಂಟದಿಂದ ಮೇಲಿದೆ. ಇನ್ನು ಪುಟ್ಟ ಮಿಡ್ಡಿ ಅವಳ ತೊಡೆಗಳ ಪ್ರದರ್ಶನ ಮಾಡ್ತಿದೆ. ಮುಖದ ತುಂಬೆಲ್ಲ ಮೇಕಪ್ ಪಾಯಿಂಟು. ಕೂದಲಿಗೆ ಐರನ್ ಮಾಡಿ ಒಣ ಹುಲ್ಲಿನಂತೆ ಕೂರಿಸಿದಾಳೆ. ತಲೆ ಸುತ್ತು ಬರೆಸುವ ಮೈಕಮ ಬೇರೆ. ಯಾವ ಪರ್ಫ್ಯೂಮ್ ಹಾಕಿದ್ದಾಳು. ಹಲೋ ಮಧು, ಅವಳು ಐಸಿರಿ ಅಂತ. ನೆನ್ನೆ ಸ್ಕೆಚ್ ಮಾಡಿ ಸೆಲೆಕ್ಟ್ ಆಗಿದ್ದು ಅವಳೆ. ಅವಳಿನ ಮುಂದೆ ಅಸಿಸ್ಟೆಂಟ್ ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡಬೇಕು. ಎಲ್ಪ್ ಹರ್. ನೆಕ್ಸ್ಟ್ ಮಂತ್ ಬರ್ತಿರೋ ಗ್ರಾಬ್ ಯುವರ್ ಲುಕ್ ಪ್ರೋಗ್ರಾಮ್ನಲ್ಲಿ ನಮ್ಮ ಕಾಸ್ಟ್ಯೂಮ್ಸ್ನ ಇವಳೆ ಡಿಸೈನ್ ಮಾಡೋದು. ಗ್ರೂಮ್ ಹರ್ ಎಂದ. ಶೋರ್ ಪ್ರಿನ್ಸ್, ನೀನು ಹೇಳಿದ್ಮೇಲೆ ನಾನು ಮಾಡದೆ ಇರೋಕ್ಕಾಗತ್ತಾ ಎಂದು ಇನ್ನಷ್ಟು ಅವನ ಹತ್ತಿರ ಹೋದಾಗ, ಐಸಿರಿ ಇರೋದು ಆ ಕಡೆ, ಈ ಕಡೆ ಅಲ್ಲ ಮಿಸ್ ಮಧು ಎಂದ. ಅವನಿಗೆ ಅವಳನ್ನ ಹತ್ರ ಬಿಟ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ಎಸ್, ಐ ಗಾಟ್ ಇಟ್ ಎಂದು ಸಿರಿ ಕಡೆ ಕಣ್ಣಾಡಿಸುತ್ತಾಳೆ ಮಧು. ಯಾವುದೋ ಬಣ್ಣ ಮಾಸಿರೋ ಸೀರೆ ಉಟ್ಟಿ, ಕಿತ್ತು ಹೋಗಿರೋ ಪರ್ಸ್ ಹಿಡಿದು, ಸವಿದು ಹೋಗಿರುವ ಚಪ್ಪಲಿ ಧರಿಸಿ, ತಲೆಗೆ ಪುಟ್ಟ ಕ್ಲಿಪ್ ಮತ್ತೆ ಹಣೆಗೆ ಬಿಂದಿ ಇಟ್ಟಿರುವ ಗೌರಮ್ಮನ ಹಾಗೆ ಕಾಣುತ್ತಿದ್ದ ಸಿರಿನ ನೋಡಿ, ಪ್ರಿನ್ಸ್ ಆರ್ ಯು ಸೀರಿಯಸ್ ಎಂದಳು ಆಶ್ಚರ್ಯದಿಂದ. ಏಕೆಂದರೆ ಇದುವರೆಗೂ ವಿರಾಜ್ ಆಯ್ಕೆ ಮಾಡಿರುವ ಕೆಲಸಗಾರರು ತೀರಾ ಆಧುನಿಕ ಶೈಲಿಯಲ್ಲಿದ್ದವರೇ. ನೋಡಲು ಮಾಡೆಲ್ಗಳ ಹಾಗೆ ಮಂಕಿ ಮೇಕಪ್ ತಟ್ಕೊಂಡು ಮೈಕೈ ಕಾಣುವ ಬಟ್ಟೆಗಳನ್ನು ಧರಿಸಿ ತಸ್ಸು ಪುಸ್ಸು ಎಂದು ಇಂಗ್ಲಿಷ್ ಮಾತಾಡ್ತಿದ್ದವರೇ. ಆ ಮಾತಿಗೆ, ನಿನ್ ಜೊತೆ ಜೋಕ್ ಮಾಡೋಕೆ ಡೂ ಥಿಂಕ್ ಐ ಆಮ್ ಜಾಬ್ಲೆಸ್ ಎಂದ. ಅವಳು ಪ್ರತಿಯೊಂದು ಮಾತಿಗೂ ವ್ಯಂಗ್ಯದ ನುಡಿಯೇ ಅವನ ಕಡೆಯಿಂದ ಬರೋದು. ಹಾಗಲ್ಲ, ಇವಳ ವೇಷಭೂಷಣ ನೋಡಿದ್ಯಾ? ಇಲ್ಲಿಗೆ ಟಾಪ್ ಮಾಡೆಲ್ಸ್ ವಿಸಿಟ್ ಕೊಡ್ತಾರೆ. ಇವಳನ್ನ ಈ ರೀತಿ ನೋಡಿ ಬರೋರು ಬಾರದು. ಹಾಗಾದ್ರೆ ನಮ್ಮ ಕಂಪ್ನಿ ಏನಾಗುತ್ತೆ ಹೇಳು? ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ ತನಕ ಹೀರೋ ಹೀರೋಯಿನ್ಸ್ ಕಾಸ್ಟ್ಯೂಮ್ ಮಾಡೆಲ್ ಆಗೋ ಜಾಗ ಇದು. ಬಿಗ್ ಬಜೆಟ್ ಸಿನಿಮಾಗಳ ಕಾಸ್ಟ್ಯೂಮ್ಸ್ ಡಿಸೈನ್ ನಡೆಯೋ ಜಾಗದಲ್ಲಿ ಈ ರೀತಿ ಎಂದು ಆಕೆ ಹೇಳುವಾಗಲೇ ವಿರಾಜ್ಗೆ ತಾನೇನು ಮಾಡ್ತಾ ಇದ್ದಾನೆ ಅಂತ ಬೇರೆಯವರಿಂದ ಕೇಳೋ ಇಂಟ್ರೆಸ್ಟ್ ಇಲ್ಲ ಮಿಸ್ ಮಾಧುರ್ಯ. ವಿರಾಜ್ಗೆ ಬೇರೆಯವರ ಒಪಿನಿಯನ್ ಬೇಕಿಲ್ಲ. ತಾವು ಹೇಳಿದ್ ಮಾಡಿದ್ರೆ ಸಾಕು. ತಮ್ಮ ಒಪಿನಿಯನ್ ಯಾವ ನನ್ನ ಮಗ ಇಲ್ಲಿ ಕೇಳ್ತಿಲ್ಲ ಎಂದ. ಅವಳ ವಿಚಾರ ಗೊತ್ತವನಿಗೆ. ಓಕೆ ಎಂದು ಹಲ್ಬಿಟ್ಟು, ಹೇ ಯು ಫಾಲೋ ಮೀ ಎಂದು ಸಿರಿ ಕಡೆ ನೋಡಿ ಹೇಳಿ ಹೋಗ್ಬೇಕು. ಐಸಿರಿ ರಮಣಕ್ಕ ಅಂತ ಅವಳ ಹೆಸರು, ಹೇ ಯು ಅಲ್ಲ ಎಂದ. ಅವಳನ್ನ ಹೇ ಯು ಎಂದಿದ್ದು ವಿರಾಜ್ ಯಾಕೆ ಕೋಪ ತರಿಸಿತು? ಎಸ್ ಸಿರಿ, ಪ್ಲೀಸ್ ಕಮ್ ಎಂದು ಹೋದಳು ಸಿಡುಕುತ್ತಾ. ಹೋದ ನಂತರವೂ ಸಿರಿ ಆತನನ್ನೇ ನೋಡುತ್ತಾ ನಿಂತಿರಲು, ನೀನು ಇಲ್ಲಿಗೆ ಬಂದು 15 ನಿಮಿಷ ಆಯ್ತು. ಎಷ್ಟೋ ಬ್ಯೂಟಿಫುಲ್ ಹುಡುಗಿರನ್ನ ಯುವರಾಜ್ ಸಿಂಹದು 1 ಗಂಟೆಗಿಂತ ಹೆಚ್ಚು ಹೊತ್ತು ನೋಡೋಕೆ ಇಷ್ಟಪಡಲ್ಲ. ಇನ್ನಂತ ಮಿಡಲ್ ಕ್ಲಾಸ್ ಮಂಡೋದರಿನ ನೋಡ್ತಾ ನಿಲ್ತಾನೆ ಅಂತ ಊಹಾಪೋಹ ಬಿಟ್ಟು ತೊಲಗು ಇಲ್ಲಿಂದ ಎಂದ. ಅವಳತ್ತ ನೋಡದೆಯೇ ಹೇಳ್ದ. ಅವನ ಮಾತಿನ ಶೈಲಿಗೆ ಬೇಸರದಿಂದ, ಮಿಡಲ್ ಕ್ಲಾಸ್ ಕೆಲಸ ಮಾಡೋದಕ್ಕೆ ನಿಮ್ಮಂತ ಹೈ ಕ್ಲಾಸ್ ಕಂಪನಿಗಳು ನಡೆಯೋದು ಸರ್. ಈ ಸಣ್ಣ ವಿಚಾರ, ಈ ಮರ್ಯಾದ ಎಂದು ಆಕೆ ಹೇಳೋ ಮುನ್ನವೇ ಲಂಕಾಧಿಪತಿ ಎಂದು ಬಿಟ್ಟಿದ್ದ. ಅದು ನಿಜಾನೇ, ಮರ್ಯಾದೆ ಪುರುಷೋತ್ತಮ ಅಂದು ನಿಮ್ಗೆ ಯಾಕೆ ಬೇಸರ ಮಾಡಲಿ? ನೀವು ರಾವಣನೇ ಸರಿ. ಲಂಕಾಧಿಪತಿ ತುಂಬಾ ಚೆನ್ನಾಗಿದೆ. ನಿಮ್ ದುರ್ಬದಿಗೆ ಹೇಳಿ ಮಾಡಿಸಿದ ಹೆಸರು ಎಂದು ಹೋಗುವಾಗ, ಆಯ್ತಾಯ್ತು, ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗು ಅಮ್ಮಮ್ ಎಂದವನ ನೋಡಿ, ಅಂದ್ರೆ ಎಂದಳು. ಮಿಡಲ್ ಕ್ಲಾಸ್ ಮಂಡೋದರಿ ಎಂದ.
ಅಸಹಾಯಕಳಾಗಿ ಹಾಗೆ ಬೇಸರದಿಂದಲೇ ಹೋದಳು. ಲಂಕಾಧಿಪತಿಯವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ರಾವಣನ ಮಡದಿಯ ಹೆಸರೇ ಸಿರಿ ನೀಡಿದ್ದಾರೆ, ಮಿಡಲ್ ಕ್ಲಾಸ್ ಮಂಡೋದರಿ ಎಂದು. ಕ್ಲಾಸ್ ಮುಗಿದು ಎಲ್ಲರೂ ಹೋಗುವಾಗ ಪರಿ ಹಾಗೂ ವಿದ್ಯುತ್ ಇಬ್ರು ಒಂದೇ ಬಾರಿ ಕ್ಲಾಸ್ ಬಾಗಿಲಿಂದ ಹೊರಬರುತ್ತಾ ಒಬ್ರಿಗೊಬ್ಬರು ತೋಳು ತಾಗಿಸಿಕೊಂಡಾಗ ಸಾರಿ ಎಂದು ಪರಿ ಹೇಳಿದ್ರೆ ಇಟ್ಸ್ ಓಕೆ ಎಂದು ನಗುತ್ತಾ ನುಡಿದು ಹೋದನು. ಅವನೊಂಥರ ಅವಳಿಗೆ ಮೊದಲ ನೋಟದಲ್ಲೇ ಸ್ಪೆಷಲ್ ಎನಿಸಿತ್ತು. ಆದರೆ ಇತ್ತ ಕ್ಲಾಸ್ ಹೊರಗಡೆ ಬಂದು ಅವನ ಫ್ರೆಂಡ್ಸ್ ಬಳಿ 500 ಬೆಟ್ಟಿಂಗ್ ಹಣ ಪಡೆಯುವ ವಿದ್ಯುತ್ ಹೆಂಗೆ ಹೇಳಿಲ್ವಾ, ಅವಳೇ ನನ್ನ ತಿರುಗಿ ನೋಡೋ ಹಾಗೆ ಮಾಡ್ತೀನಿ ಅಂತ, ಹೆಂಗೆ ಇಡೀ ಕ್ಲಾಸ್ ನನ್ನ ನೆನ್ಪಿಟ್ಕೊಳ್ಳುತ್ತೆ, ಡ್ಯೂಟ್ ಬೆಟ್ಟಿಂಗ್ನಲ್ಲಿ ಸೋಲೋ ಮಾತೇ ಇಲ್ಲ ಎಂದು ಆ ಹಣಕ್ಕೆ ಮುತ್ತಿಟ್ಟ. ಇವನಿಗೆ ಬೆಟ್ಟಿಂಗ್ ಕಟ್ಟೋ ಗುಣವಿದೆ, ಇದರಿಂದ ಮುಂದಾಗುವ ಅನಾಹುತಕ್ಕೆ ಪರಿ ಬಲಿಯಾಗದೇ ಇದ್ರೆ ಸಾಕು. ಮುಂದೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.